ಲಲಿತಾಂಬ ಸಿಕ್ಕಾಪಟ್ಟೆ ಕಾಮಿಡಿ ಪೀಸು. ಈ ಮಂಜು ಭಾಷಿಣಿ ಆದರೆ ಅದಾಗಿರಲಿಲ್ಲ. ನಾನು ಹೇಗಿದ್ನೋ ಹಾಗೆ ಇದ್ದೆ. ಇನ್ನು ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಅದ್ಭುತ ಅನುಭವ. ನಾನು ಎಷ್ಟೇ ಮಾತಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟರು ಖಂಡಿತವಾಗ್ಲೂ ಪದಗಳು ಸಿಗಲ್ಲ ಅಂತ ಹೇಳ್ಬೋದು. ನಾನು ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ. 11 ಸೀಸನ್ಗಳನ್ನು ನೋಡ್ತಿದ್ದೆ. ಯಾಕೆ ನೋಡ್ತಿದ್ದೆ ಅಂದರೆ ಕೆಲವ್ರಿಗೆ ಯಾರೋ ಕಿತ್ತಾಡ್ತಾರೆ, ಯಾರೋ ಕಿರ್ಜಾಡ್ತಾರೆ, ಯಾರೋ ಇನ್ನೇನು ಬಡ್ದಾಟ ಆಗೇ ಹೋಗ್ಬಿಡುತ್ತೆ, ಏನೋ ಹೋರಾಟ ಮಾಡ್ತಾರೆ, ಅದೆಲ್ಲ ವಿಷಯಗಳಿಗೆ ನೋಡ್ತಾರೆ. ಇನ್ನು ಕೆಲವರು ಒಂದು ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಇಷ್ಟ ಇರೋರಲ್ಲಿ ಏನೇನೆಲ್ಲ ಟಾಸ್ಕ್ ಕೊಡ್ತಾರೆ, ಏನು ಟಾಸ್ಕ್ ಯಾರು ಚೆನ್ನಾಗಿ ಮಾಡ್ತಾರೆ ಅದನ್ನೆಲ್ಲ ನೋಡ್ತಾರೆ. ಬಟ್ ನನಗೆ ಮುಂಚೆಯಿಂದನೂ ಒಂದು ಸ್ವಲ್ಪ ಈ ಆಧ್ಯಾತ್ಮ, ಆಮೇಲೆ ಮೋಟಿವೇಶನ್ಸು ಅದೆಲ್ಲ ಇಷ್ಟ ಆಗಿರೋದ್ರಿಂದ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ, ಪ್ರತಿಯೊಂದು ಟಾಸ್ಕ್ನಲ್ಲೂ, ಪ್ರತಿಯೊಂದು ಮಾತುಗಳಲ್ಲಿ, ಆಮೇಲೆ ಹಾವಭಾವಗಳಲ್ಲಿ, ಆಮೇಲೆ ಪ್ರತಿ ವಾರ ಕಿಚ್ಚ ಸುದೀಪ್ ಅವ್ರು ಬಂದು ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಚಾಟಿ ಏಟ್ ಕೊಡ್ತಾರಲ್ಲ, ಅದರಲ್ಲಿ ಅಡಗಿರುತ್ತಲ್ಲ ಒಂದು ಬುದ್ಧಿವಾದ, ಅದನ್ನು ನೋಡ್ತಾ ಇದ್ದೆ. ಯಾವಾಗಲೂ ನಾನು ಕೂತ್ಕೊಳ್ತಾ ಇದ್ದಿದ್ದೆ ಬಿಗ್ ಬಾಸ್. ನಮ್ಮ ಮನೆಯಲ್ಲಿ ಕೆಲವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಅದೇನು ಅವ್ರು ಅರ್ಚಾಡ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ, ಅದನ್ನೇನು ನೋಡ್ತೀಯ ಅನ್ನೋರು. ಯದ್ಭಾವ ತದ್ಭವತಿ ಅಂತಾರೆ. ಅವ್ರವ್ರ ಭಾವನೆಗೆ, ಅವ್ರವ್ರ ಭಾವಕ್ಕೆ ಏನೇನು ಬೇಕೋ ಅದೇ ಕಾಣೋದು. ಸೊ ನನಗಲ್ಲಿ ಕಾಣ್ತಾ ಇದ್ದಿದ್ದು ಬರೀ ನೀತಿ ಪಾಠಗಳು. ಅಂದರೆ ನಾನು ಬಿಗ್ ಬಾಸ್ ನೋಡುವಾಗೆಲ್ಲ ನಾನಿದ್ದಿದ್ರೆ ಏನು ಮಾಡಿರ್ತಿದ್ದೆ, ನಾನಿದ್ದಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ದೆ, ನಾನಿದ್ದಿದ್ರೆ ಹೇಗೆ ಆಟ ಆಡ್ತಿದ್ದೆ, ಅದೆಲ್ಲ ಪ್ರಶ್ನೆಗಳಲ್ಲಿ ಮಾಡಿದ್ದಿದ್ರೆ ಪ್ರಶ್ನೆಗಳಲ್ಲಿ ಹಲವಾರು ಉತ್ತರಗಳು ಸಿಕ್ಕಿರೋದು ನನಗೆ. ಆ ಹಲವಾರು ಉತ್ತರಗಳಲ್ಲಿ ಯಾವ್ಯಾವುದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೋಬಹುದೋ ಅದನ್ನೆಲ್ಲ ಅಳವಡಿಸ್ಕೊಂಡು ಬಂದಿದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ, ಈ ಹಿಂದೆನೂ ಬಿಗ್ ಬಾಸಿಗೆ ಕರೆ ಬಂದಿತ್ತು. ಆದರೆ ನನ್ನ ಕಮಿಟ್ಮೆಂಟ್ಸು, ನನ್ನ ಕೆಲಸಗಳು, ಆಮೇಲೆ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡಬೇಕಾಗಿತ್ತು, ಆ ಎಲ್ಲ ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸತಿ ಬಂದಾಗ ನನ್ನ ಮಗ ಹೇಳ್ದ, ಅಮ್ಮ ಎಷ್ಟು ಸತಿ ಆಪರ್ಚುನಿಟಿ ನಿನ್ನ ಬಾಗಿಲು ತಟ್ಟುತ್ತೆ, ನೀನು ಮುಚ್ತಾನೇ ಇರ್ತೀಯ. ಆಮೇಲೆ ಅವನಿಗೆ ಗೊತ್ತು ನನಗೆ ಎಷ್ಟು ಇಷ್ಟ ಅಂತ. ಆಮೇಲೆ ನನ್ನ ಹಸ್ಬೆಂಡ್, ನಮ್ಮ ಮನೆಯವರು ಹೇಳಿದ್ರು, ಯಾವಾಗಲೂ ಬಿಗ್ ಬಾಸ್ ಅಂತೀಯ, ಬಂದಿದೆಯಲ್ಲ ಈ ಸತಿ ಟ್ರೈ ಮಾಡಿಬಿಡು ಅಂತ. ಅಂದರೆ ನನಗೆ ಅವರೇ ನನ್ನ ಜೀವನದ 2 ಪಿಲ್ಲರ್ಸು ಇವಾಗ. ಸೊ ಅವರಿಬ್ಬರು ಆ ಬೂಸ್ಟ್ ಕೊಟ್ಟಾಗ ಹೌದು ಒಂದು ಕೈ ಪ್ರಯತ್ನ ಪಟ್ಟೇ ಬಿಡೋಣ. ನನಗೇನಂತ ಹೇಳಿದ್ರೆ, ಬೇಸಿಕಲಿ ಮಂಜು ಭಾಷಿಣಿ ನಾನು ಈ ಸೋಷಿಯಲ್ ಗ್ಯಾದರಿಂಗು, ತುಂಬ ಜನಗಳಿರೋದು, ಕ್ರೌಡು, ಆಮೇಲೆ ಅಪ್ಪಿತಪ್ಪಿ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ ಹೊರತು ನನಗೆ ಆ ಹೆಸರು, ಮನ್ನಣೆ, ಹೋದ ತಕ್ಷಣ ಜನಗಳು ಗುರ್ತಿಸೋದು, ಇಲ್ಲೆಲ್ಲೋ ಕರೆದು ಸನ್ಮಾನ ಮಾಡೋದು, ಇಂಟರ್ವ್ಯೂಸ್ಗೆ ಹೋಗೋದು, ನೀವು ನೋಡಿರ್ತೀರ ನಂದೆಲ್ಲೂ ಇಂಟರ್ವ್ಯೂಸ್ ಸಿಗಲ್ಲ ನಿಮಗೆ. ಅಂದರೆ ನನಗೆ ನಾನೇನೋ ಯಾರೂ ಮಾಡದೇ ಇರೋದನ್ನು ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸಲ್ಲ.